ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೆ ಅಂತ ಮಾತಿದೆ. ಆದರೆ ಇಲ್ಲೊಂದು ಘಟನೆ ಗಂಡ ಹೆಂಡತಿಯ ಜಗಳ ದಂಡ ಕಟ್ಟೋವರೆಗೆ ಅಂತ ಆಗೋಗ್ಬಿಟ್ಟಿದೆ. ಬಿಹಾರದ ಗಂಡ ಹೆಂಡತಿ ಗಲಾಟೆ ಕೋರ್ಟ್ ಅಂಗಳದಲ್ಲಿ ಇನ್ನೂ ಕೂಡ ವಿಚಾರಣೆಯಲ್ಲಿದೆ. ಜಗಳ ಮಾಡಿಕೊಂಡು ಡಿವೋರ್ಸ್ ಬೇಕೆಂದು ತವರು ಮನೆಗೆ ಹೋದಂತಹ ಹೆಂಡತಿ ವಿರುದ್ಧ ಗಂಡ ಸೇಡ್ ತೀರಿಸೋದಕ್ಕೆ ಮುಂದಾಗ್ಬಿಟ್ಟಿದ್ದಾನೆ. ಹೌದು, ಇಂಥದ್ದೊಂದು ವಿಚಿತ್ರ ಘಟನೆ ಬಿಹಾರ ರಾಜ್ಯದ ಪಾಟ್ನಾದ ಮುಜಾಫರ್ಪುರ ಎನ್ನುವಂತಹ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದೋಗ್ಬಿಟ್ಟಿದೆ. ಹೆಂಡತಿ ಮನೆಯಲ್ಲಿ ಬಿಟ್ಟೋದಂತಹ ಬೈಕ್ನಲ್ಲಿ ಗಂಡ ಊರೆಲ್ಲ ತಿರುಗಾಡಿದ್ದಾನೆ. ಬೇಕಾಬಿಟ್ಟಿ ಟ್ರಾಫಿಕ್ ರೂಲ್ಸ್ನ ಬೇಕು ಅಂತಲೇ ಬ್ರೇಕ್ ಮಾಡ್ತಾ ಇದ್ದಾನೆ. ಪಾಟ್ನಾ ಸಿಟಿಯಲ್ಲಿ ತುಂಬ ಕಡೆ ಟ್ರಾಫಿಕ್ ರೂಲ್ಸ್ನ ಬ್ರೇಕ್ ಮಾಡ್ತಾನೇ ಹೋಗ್ತಿದ್ದ. ಆದರೆ CCTVಯಲ್ಲಿ ಆ ಬೈಕ್ ನಂಬರ್ ಕ್ಯಾಪ್ಚರ್ ಆಗೋಗಿದೆ. ಹೆಂಡತಿ ಹೆಸರಲ್ಲಿದ್ದಂತಹ ಬೈಕ್ ಆಕೆಯ ಮೊಬೈಲ್ ನಂಬರ್ಗೆ ಟ್ರಾಫಿಕ್ ಫೈನ್ ಮೆಸೇಜ್ ದಿನ ಹೋಗ್ತಾನೆ ಇತ್ತು. ಸ್ಟಾರ್ಟಿಂಗ್ನಲ್ಲಿ ಇದೆಲ್ಲ ಹಳೆ ದಂಡ ಇರಬೇಕು ಅಂತ ಫೈನ್ ಕಟ್ಬಿಟ್ಟಿದ್ದಾಳೆ. ಆದರೆ ಯಾವಾಗ ದಂಡ ಹೆಚ್ಚಾಗ್ತಾ ಹೋಯಿತು ಆಗ ಅವನು ನನ್ನ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡು ರೊಚ್ಚಿಗೆದ್ದು ಪೊಲೀಸರಿಗೆ ದೂರು ಕೊಟ್ಟಿದ್ದಾಳೆ. ಮುಜಾಫರ್ಪುರದ ಮಹಿಳೆ ಪಾಟ್ನಾದ ವ್ಯಕ್ತಿಯೊಬ್ಬನನ್ನ 2024ರಲ್ಲಿ ಮದುವೆ ಆಗಿದ್ಲು. ಮದುವೆಗೆ ಅಂತ ಆ ವ್ಯಕ್ತಿಗೆ ಹುಡುಗಿ ಮನೆಯವರು ಹೊಸ ಬೈಕನ್ನು ಗಿಫ್ಟ್ ಕೊಟ್ಟಿದ್ರು. ಆದರೆ ಆ ಬೈಕ್ ಮಾತ್ರ ಮಹಿಳೆ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿತ್ತು. ಮದುವೆಯಾದಂತಹ 1.5 ತಿಂಗಳಲ್ಲೇ ಗಂಡ ಹೆಂಡತಿಯ ನಡುವೆ ಗಲಾಟೆ ಶುರುವಾದವು. ಆಗ ತವರು ಮನೆಗೆ ಹೋಗೋದು ಬರೋದು ನಡೀತಾನೆ ಇತ್ತು. ಇದರಿಂದ ರೊಚ್ಚಿಗೆದ್ದಂತಹ ಗಂಡ ಅವಳ ಹೆಸರಲ್ಲಿದ್ದಂತಹ ಬೈಕ್ನಲ್ಲಿ ಸಿಕ್ಕಾಪಟ್ಟೆ ಸುತ್ತಾಡಿದ್ದಾನೆ. ಬೇಕು ಅಂತಲೇ ಟ್ರಾಫಿಕ್ ರೂಲ್ಸ್ನ ಬ್ರೇಕ್ ಮಾಡಿದ್ದಾನೆ. ಮಹಿಳೆ ತಂದೆ ಹೇಳೋ ಪ್ರಕಾರ ಕಳೆದ 3 ತಿಂಗಳಲ್ಲೇ ಒಟ್ಟು 4 ದಂಡದ ರಿಸಿಪ್ಟ್ಗಳು ಮಗಳ ಮೊಬೈಲ್ಗೆ ಮೆಸೇಜ್ ಬಂದಿದೆ. ಆರಂಭದಲ್ಲಿ ದಂಡ ಕಟ್ಟಿದ್ದಾಳೆ, ಆದರೆ ಅದು ಬರ್ತಾ ಬರ್ತಾ ವಿಪರೀತ ಮಟ್ಟಕ್ಕೆ ಹೋಗಿರೋದ್ರಿಂದ ಅನಿವಾರ್ಯವಾಗಿ ಅಳಿಯನ ವಿರುದ್ಧ ಪೊಲೀಸರಿಗೆ ದೂರು ಕೊಟ್ಟಿದ್ದೀವಿ ಅಂತ ಮಹಿಳೆಯ ತಂದೆ ಹೇಳ್ಕೊಂಡಿದ್ದಾರೆ. ದಂಡ ಕಟ್ಟಿ ಕಟ್ಟಿ ಸುಸ್ತಾದಂತಹ ಹೆಂಡತಿ ಗಂಡನಿಗೆ ಕಾಲ್ ಮಾಡಿ ಬೈಕ್ ವಾಪಸ್ ಕೊಟ್ಬಿಡು ಅಂತ ಹೇಳಿದಾಳೆ. ಇದಕ್ಕೆ ಗಂಡ ಎಲ್ಲಿವರೆಗೂ ಡಿವೋರ್ಸ್ ಕೇಸ್ ಮುಕ್ತಾಯ ಆಗಲ್ವೋ ಅಲ್ಲಿವರೆಗೂ ನಾನು ಬೈಕ್ ವಾಪಸ್ ಕೊಡಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾನೆ. ಬೇರೆ ದಾರಿ ಏನು ಕೂಡ ಗೊತ್ತಾಗದೆ ಆ ಮಹಿಳೆ ಪೊಲೀಸರಿಗೆ ದೂರು ಕೊಟ್ಟಿದ್ದಾಳೆ. ತನ್ನ ಹೆಸರಲ್ಲಿರುವಂತಹ ಬೈಕ್ ನನ್ನ ಗಂಡ ಓಡಿಸ್ತಾ ಇದ್ದಾನೆ ಅಂತ ಹೇಳ್ಕೊಂಡಿದ್ದಾಳೆ. ನಿಮ್ಮ ಹೆಸರಲ್ಲಿರುವಂತಹ ಬೈಕನ್ನು ಗಂಡ ಓಡಿಸ್ತಾ ಇರೋದಕ್ಕೆ ಸಾಕ್ಷಿ ಸಮೇತ ಅಫಿಡವಿಟ್ ಕೊಡಿ ಅಂತ ಪೊಲೀಸರು ಹೇಳಿದ್ದಾರೆ. ಲೇಟೆಸ್ಟ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.